ಈ ಕತೆ ಕತ್ತಿಯಿಂದಲ್ಲ, ಬುದ್ಧಿಯೇ ರಾಜ್ಯವನ್ನು ಉಳಿಸಿದ ಕತೆ. ಬಹಳ ಹಿಂದಿನ ಕಾಲದಲ್ಲಿ ಸೂರ್ಯೋದಯವು ಘಂಟೆಗಳ ನಾದದೊಂದಿಗೆ ಆರಂಭವಾಗುತ್ತಿದ್ದ ಯುಗದಲ್ಲಿ ಕಲ್ಲಿನಿಂದ ಕಟ್ಟಲ್ಪಟ್ಟ ಭವ್ಯ ಕೋಟೆಗಳು ಮತ್ತು ದೇವಾಲಯಗಳಿಂದ ಕೂಡಿದ ಒಂದು ಶಾಂತ ರಾಜ್ಯವಿತ್ತು. ಆ ರಾಜ್ಯದ ಹೆಸರು ಧರ್ಮಾವತಿ. ಧರ್ಮಾವತಿ ಕೇವಲ ಭೂಭಾಗವಲ್ಲ, ಅದು ಧರ್ಮ, ನ್ಯಾಯ ಮತ್ತು ನಂಬಿಕೆಯ ಮೇಲೆ ನಿಂತ ಜೀವಂತ ಸಂಸ್ಕೃತಿ. ಅಲ್ಲಿನ ಜನರು ರಾಜನನ್ನು ಭಯದಿಂದಲ್ಲ, ಗೌರವದಿಂದ ಅನುಸರಿಸುತ್ತಿದ್ದರು. ದೇವಾಲಯಗಳು ಕೇವಲ ಪೂಜಾ ಸ್ಥಳಗಳಲ್ಲ, ಅವು ರಾಜ್ಯದ ಆತ್ಮವೆಂದು ನಂಬಲಾಗುತ್ತಿತ್ತು. ಬೆಳಿಗ್ಗೆ ಘಂಟೆಗಳ ನಾದ ಜನರನ್ನು ಎಚ್ಚರಿಸಿದರೆ, ರಾತ್ರಿ ದೀಪಗಳ ಮೌನ ಜನರನ್ನು ಶಾಂತಗೊಳಿಸುತ್ತಿತ್ತು. ಈ ಧರ್ಮಾವತಿಯನ್ನು ಆಳುತ್ತಿದ್ದ ರಾಜ ವೀರಸೇನ ಯುದ್ಧದಲ್ಲಿ ಅಜೇಯನಾಗಿದ್ದರೂ ರಕ್ತಪಾತವನ್ನು ಇಷ್ಟಪಡುವವನಲ್ಲ. ಕತ್ತಿ ಕೊನೆಯ ಆಯುಧ ಎಂಬುದು ಅವನ ಜೀವನ ತತ್ವ. ಸಾಧ್ಯವಾದರೆ ಮಾತಿನಿಂದಲೇ ಸಮಸ್ಯೆ ಬಗೆಹರಿಸಬೇಕು ಎಂಬ ನಂಬಿಕೆ ಅವನದು. ಅವನ ಆಡಳಿತದಲ್ಲಿ ಹಸಿವು ಅಪರೂಪ, ಭಯ ಅಪರಿಚಿತ ಮತ್ತು ನ್ಯಾಯ ವಿಳಂಬವಿಲ್ಲದೆ ದೊರಕುತ್ತಿತ್ತು. ಜನರು ರಾತ್ರಿ ಭಯವಿಲ್ಲದೆ ನಿದ್ರಿಸುತ್ತಿದ್ದರು. ಆದರೆ ಶಾಂತಿಯು ಕೆಲವೊಮ್ಮೆ ಅಪಾಯವನ್ನು ಆಹ್ವಾನಿಸುವುದು ಎಂಬ ಸತ್ಯವನ್ನು ಧರ್ಮಾವತಿ ಶೀಘ್ರದಲ್ಲೇ ಅರಿಯಬೇಕಾಯಿತು. ಒಂದು ಅಮಾವಾಸ್ಯೆಯ ರಾತ್ರಿ ಚಂದ್ರನ ಬೆಳಕು ಕೂಡ ರಾಜ್ಯವನ್ನು ತಲುಪದ ಕತ್ತಲಿನ ಹೊತ್ತು ಆ ಶಾಂತಿಯ ಮೇಲೆ ಕಪ್ಪು ನೆರಳು ಬಿದ್ದಿತು. ರಾಜಮಹಲ್ ಹತ್ತಿರವಿದ್ದ ಪುರಾತನ ಶಿವಾಲಯದಲ್ಲಿ ಶತಮಾನಗಳಿಂದ ದೇವರ ಎದೆಯ ಮೇಲೆ ಅಲಂಕರಿಸಲ್ಪಟ್ಟಿದ್ದ ನಾಗಮಣಿ ಹಾರ ಕಣ್ಮರೆಯಾಯಿತು. ಆ ಹಾರ ಕೇವಲ ಅಮೂಲ್ಯ ಆಭರಣವಲ್ಲ, ಅದು ಧರ್ಮಾವತಿಯ ರಕ್ಷಾಕವಚವೆಂದು ಜನ ನಂಬಿದ್ದರು. ನಾಗಮಣಿ ಇರುವವರೆಗೆ ರಾಜ್ಯಕ್ಕೆ ಅಪಾಯ ಬರುವುದಿಲ್ಲ ಎಂಬ ನಂಬಿಕೆ ತಲೆಮಾರಿನಿಂದ ತಲೆಮಾರಿಗೆ ಹರಿದಿತ್ತು. ಬೆಳಗಿನ ಪೂಜೆಗೆ ಬಂದ ಅರ್ಚಕರು ಗರ್ಭಗುಡಿಯೊಳಗೆ ಕಾಲಿಟ್ಟ ಕ್ಷಣವೇ ಬೆಚ್ಚಿಬಿದ್ದರು. ದೀಪಗಳು ನಂದಿರಲಿಲ್ಲ. ಧೂಪದ ಬೂದಿ ಇನ್ನೂ ಬಿಸಿ ಇದ್ದಂತೆ ಕಾಣುತ್ತಿತ್ತು. ಬಾಗಿಲು ಒಡೆದಿಲ್ಲ. ಗೋಡೆಗಳಲ್ಲಿ ಚಿರು ಕುರುತು ಕೂಡ ಇರಲಿಲ್ಲ. ಕಾವಲುಗಾರರು ತಮ್ಮ ಸ್ಥಾನದಲ್ಲೇ ಜೀವಂತವಾಗಿದ್ದರು. ಆದರೆ ದೇವರ ಎದೆಯ ಮೇಲೆ ಇರಬೇಕಾದ ಹಾರ ಮಾತ್ರ ಕಾಣೆಯಾಗಿತ್ತು. ಸುದ್ದಿ ಮಿಂಚಿನಂತೆ ರಾಜ್ಯದೆಲ್ಲೆಡೆ ಹರಡಿತು. ಜನರಲ್ಲಿ ಭಯ ಹುಟ್ಟಿತು. ಕೆಲವರು ದೇವರ ಕೋಪ ಎಂದರು. ಇನ್ನೂ ಕೆಲವರು ರಾಜ್ಯದ ಅಂತ್ಯದ ಸಂಕೇತ ಎಂದು ಕುಸುರಿದರು. ರಾಜ ವೀರಸೇನ ತಕ್ಷಣ ಮಹಾಸಭೆ ಕರೆದನು. ಯೋಧರು ಕೋಪದಿಂದ ಮಾತಾಡಿದರು. ಎಲ್ಲರನ್ನೂ ಬಂಧಿಸಬೇಕು. ಸೇನಾಧಿಪತಿಗಳು ನಗರದ ದ್ವಾರ ಮುಚ್ಚಬೇಕು. ಪಂಡಿತರು, ಅಪಶಕುನ ಬಂದಿದೆ. ಆದರೆ ಆ ಗದ್ದಲದ ಮಧ್ಯೆ ಒಬ್ಬನು ಮಾತ್ರ ಶಾಂತವಾಗಿ ಕುಳಿತಿದ್ದ. ಅವನು ಮಂತ್ರಿವರ್ಯ ಸೋಮದೇವ. ಸೋಮದೇವ ಯುದ್ಧಭೂಮಿಯಲ್ಲಿ ಕಾಣಿಸಿಕೊಳ್ಳಲಿಲ್ಲ. ಆದರೆ ಅವನ ಬುದ್ಧಿ ಅನೇಕ ಯುದ್ಧಗಳನ್ನು ಗೆದ್ದಿತ್ತು ಎಂಬುದು ಎಲ್ಲರಿಗೂ ತಿಳಿದಿತ್ತು. ಜನರು ಹೇಳುತ್ತಿದ್ದರು, ಅವನ ಕಣ್ಣು ಸುಳ್ಳನ್ನು ಕಾಣುತ್ತದೆ, ಅವನ ಮೌನವೇ ಪ್ರಶ್ನೆಯಂತೆ ಕಾಡುತ್ತದೆ. ರಾಜನು ಅವನತ್ತ ನೋಡಿ ಕೇಳಿದನು, ಸೋಮದೇವ, ಇಂತಹ ಕಳ್ಳತನ ಸಾಧ್ಯವೇ? ಅದು ಕೂಡ ದೇವಾಲಯದಲ್ಲಿ? ಸೋಮದೇವ ನಿಧಾನವಾಗಿ ಉತ್ತರಿಸಿದನು, ಮಹಾರಾಜ, ದೇವಾಲಯದಲ್ಲಿ ನಡೆದದ್ದು ದೇವರ ಕೆಲಸವಲ್ಲ, ಇದು ಮನುಷ್ಯನ ಬುದ್ಧಿಯ ಕೆಲಸ. ಅದೇ ದಿನ ಅವನು ದೇವಾಲಯಕ್ಕೆ ಬಂದನು. ಅವನು ಯಾರನ್ನೂ ಪ್ರಶ್ನಿಸಲಿಲ್ಲ. ಅವನು ಕೇವಲ ನೋಡಿದನು. ದೀಪಗಳೀಪಗಳ ಎಣ್ಣೆ, ಧೂಪದ ಬೂದಿ, ನೆಲದ ತೇವ. ದೀಪಗಳಲ್ಲಿ ಇನ್ನೂ ಎಣ್ಣೆ ಉಳಿದಿತ್ತು. ಅಂದರೆ ಕಳ್ಳತನ ಪೂಜೆಯ ನಂತರ, ಆದರೆ ಮಧ್ಯರಾತ್ರಿಗೂ ಮುನ್ನ ನಡೆದಿತ್ತು. ನೆಲದಲ್ಲಿ ಕಾಲುಗುರುತುಗಳಿಲ್ಲದಿದ್ದರೂ ದೇವಾಲಯದ ಒಳಗಿನ ಹೂವಿನ ತೋಟದಲ್ಲಿ ತುಳಿದ ಮಲ್ಲಿಗೆ ಹೂಗಳು ಅವನ ಗಮನ ಸೆಳೆದವು. ಕಳ್ಳನು ದೇವರನ್ನು ನೋಡಿದನು, ಆದರೆ ನೆಲವನ್ನು ಗಮನಿಸಲಿಲ್ಲ ಎಂದು ಅವನು ಮನದಲ್ಲೇ ಹೇಳಿಕೊಂಡನು. ಅವನು ಕಾವಲುಗಾರರನ್ನು ವಿಚಾರಿಸಿದನು. ಎಲ್ಲರೂ ಒಂದೇ ಮಾತು ಹೇಳಿದರು, ನಾವು ಏನೂ ನೋಡಿಲ್ಲ. ಆದರೆ ಒಬ್ಬ ಕಾವಲುಗಾರನ ಕೈಯಲ್ಲಿ ಹಸಿರು ಬಣ್ಣದ ಸಣ್ಣ ಪುಡಿ ಕಂಡು ಬಂದಿತು. ಅದು ಸಾಮಾನ್ಯ ಮಣ್ಣಲ್ಲ. ಧರ್ಮಾವತಿಯಲ್ಲಿ ಆ ಪುಡಿ ಸಿಗುವ ಸ್ಥಳವೊಂದೇ, ಔಷಧಿ ತಯಾರಿಸುವ ಅರಣ್ಯ. ಸೋಮದೇವ ಏನೂ ಹೇಳಲಿಲ್ಲ. ಆದರೆ ಅವನ ಮನಸ್ಸಿನಲ್ಲಿ ಒಂದು ದೊಡ್ಡ ಚಿತ್ರ ಮೂಡಿತ್ತು. ಆದರೂ ಅವನು ಯಾರನ್ನೂ ಬಂಧಿಸಲಿಲ್ಲ. ಏಕೆಂದರೆ ಅವನು ತಿಳಿದಿದ್ದ, ನಿಜವಾದ ಕಳ್ಳನು ಭಯದಿಂದ ತಪ್ಪು ಮಾಡುವುದಿಲ್ಲ, ಆಸೆಯಿಂದ ತಪ್ಪು ಮಾಡುತ್ತಾನೆ. ಅವನ ಯೋಜನೆ ನಿಧಾನವಾಗಿತ್ತು, ಆಳವಾಗಿತ್ತು. ರಾಜನಿಗೆ ಅವನು ಸಲಹೆ ನೀಡಿದನು, ನಾಗಮಣಿ ಹಾರ ಇಲ್ಲದಿದ್ದರೂ ವಿಶೇಷ ಯಜ್ಞ ನಡೆಯುತ್ತಿದೆ ಎಂದು ಘೋಷಿಸೋಣ. ಸುದ್ದಿ ರಾಜ್ಯದೆಲ್ಲೆಡೆ ಹರಡಿತು. ಹಾರ ಇಲ್ಲದೆ ಯಜ್ಞ ಎಂಬ ಕುತೂಹಲ ಮತ್ತು ಅನುಮಾನ ಜನರಲ್ಲಿ ಹುಟ್ಟಿತು. ಯಜ್ಞದ ದಿನ ದೇವಾಲಯ ಜನರಿಂದ ತುಂಬಿತು.
ಧೂಪದ ವಾಸನೆ, ಮಂತ್ರಗಳ ನಾದ, ಘಂಟೆಗಳ ಶಬ್ದ ಒಂದು ವಿಚಿತ್ರ ವಾತಾವರಣ ಸೃಷ್ಟಿಸಿತು. ಸೋಮದೇವ ಮಾತ್ರ ಜನರ ಮುಖಗಳನ್ನು ಓದುತ್ತಿದ್ದ. ಭಯ, ಆಸೆ, ಪಶ್ಚಾತ್ತಾಪ ಎಲ್ಲವೂ ಅವನಿಗೆ ಗೋಚರಿಸುತ್ತಿತ್ತು. ಅಷ್ಟರಲ್ಲಿ ಅವನ ಗಮನ 3 ವ್ಯಕ್ತಿಗಳ ಮೇಲೆ ಬಿತ್ತು. ಅವರು ಹೆಚ್ಚು ಮಾತಾಡಲಿಲ್ಲ, ಹೆಚ್ಚು ಪ್ರಾರ್ಥಿಸಲಿಲ್ಲ. ಆದರೆ ಅವರ ಕಣ್ಣುಗಳು ನಿರಂತರವಾಗಿ ಗರ್ಭಗುಡಿಯತ್ತಲೇ ಇದ್ದವು. ಅವರಲ್ಲಿ ಒಬ್ಬನ ಕೈಯಲ್ಲಿ ಅದೇ ಹಸಿರು ಪುಡಿ ಮತ್ತೆ ಕಾಣಿಸಿತು. ಸೋಮದೇವ ನಿಧಾನವಾಗಿ ತಂತ್ರ ಪ್ರಯೋಗಿಸಿದನು. ಪುರೋಹಿತನಿಗೆ ವಿಶೇಷ ಧೂಪ ಹಚ್ಚಲು ಸೂಚಿಸಿದನು. ಧೂಪದ ಹೊಗೆ ಚಿಸಿದನು. ಧೂಪದ ಹೊಗೆ ಹಸಿರು ಪುಡಿಗೆ ತಾಕಿದ ಕ್ಷಣವೇ ವಿಚಿತ್ರ ವಾಸನೆ ಹರಡಿತು. 3 ಗಾಬರಿಗೊಂಡರು. ಅವರ ನಡವಳಿಕೆಯಲ್ಲಿ ಭಯ ಕಾಣಿಸಿಕೊಂಡಿತು. ಅಷ್ಟೇ ಸಾಕಾಯಿತು. ಇವರ ನಾಗಮಣಿ ಹಾರದ ಕಳ್ಳರು ಎಂದು ಸೋಮದೇವ ಘೋಷಿಸಿದನು. ಮೊದಲು ಅವರು ನಿರಾಕರಿಸಿದರು. ಆದರೆ ನೀವು ಹಾರವನ್ನು ತಕ್ಷಣ ಕದ್ದಿಲ್ಲ, ಮೊದಲು ಅದರ ಶಕ್ತಿ ಪರೀಕ್ಷಿಸಲು ಕಾಡಿನ ಗುಹೆಗೆ ಕರೆದೊಯ್ದಿರಿ ಎಂಬ ಮಾತು ಕೇಳಿದ ಕ್ಷಣ ಒಬ್ಬನು ಕುಸಿದು ಬಿದ್ದನು. ಅವನು ಅಳುತ್ತಾ ಸತ್ಯ ಒಪ್ಪಿಕೊಂಡನು. ಹಾರವನ್ನು ಅರಣ್ಯದ ಗುಹೆಯಲ್ಲಿ ಅಡಗಿಸಿದ್ದೇವೆ ಎಂದು ಹೇಳಿದನು. ನಾಗಮಣಿ ಮರಳಿ ಬಂತು. ಜನರು ನಿಟ್ಟುಸಿರು ಬಿಟ್ಟರು. ಆದರೆ ಸೋಮದೇವನ ಕೆಲಸ ಅಲ್ಲಿ ಮುಗಿದಿರಲಿಲ್ಲ. ಅವನು ಕಳ್ಳರನ್ನು ಮೌನ, ಪ್ರಶ್ನೆ ಮತ್ತು ನಿರೀಕ್ಷೆಯ ಮೂಲಕ ವಿಚಾರಣೆ ನಡೆಸಿದನು. ಅವರು ಹಾರವನ್ನು ಮಾರಲು ಅಲ್ಲ, ಅದರ ಶಕ್ತಿಯ ಆಸೆಯೇ ಅವರನ್ನು ಅಪರಾಧಕ್ಕೆ ದೂಡಿತ್ತು ಎಂಬ ಸತ್ಯ ಹೊರಬಂದಿತು. ಸೋಮದೇವ ದೇವಾಲಯದ ಭದ್ರತೆಯನ್ನು ಬದಲಿಸಿದನು. ಕಾವಲುಗಾರರಿಗೆ ಕೇವಲ ಶಸ್ತ್ರವಲ್ಲ, ಜಾಗೃತ ಬುದ್ಧಿಯ ಅಗತ್ಯವಿದೆ ಎಂದು ಬೋಧಿಸಿದನು. ರಾಜ ವೀರಸೇನ ಅವನ ಕಾರ್ಯದಿಂದ ಆಳವಾಗಿ ಪ್ರಭಾವಿತರಾದನು. ವರ್ಷಗಳು ಕಳೆದವು. ನಾಗಮಣಿ ಮತ್ತೆ ದೇವರ ಎದೆಯಲ್ಲಿ ಮಿಂಚಿದರೂ ಅದರ ಅರ್ಥ ಬದಲಾಗಿತ್ತು. ಧರ್ಮವನ್ನು ಆಭರಣ ರಕ್ಷಿಸುವುದಿಲ್ಲ, ಧರ್ಮವನ್ನು ಅರಿತ ಜನರೇ ರಾಜ್ಯವನ್ನು ರಕ್ಷಿಸುತ್ತಾರೆ ಎಂಬ ಪಾಠ ಜನರ ಮನಸ್ಸಿನಲ್ಲಿ ನೆಲೆಸಿತು. ಒಂದು ರಾತ್ರಿ ಸೋಮದೇವ ದೇವಾಲಯದ ಅಂಗಳದಲ್ಲಿ ನಿಂತು ಗರ್ಭಗುಡಿಯತ್ತ ನೋಡುತ್ತಿದ್ದ. ಕಳ್ಳರಲ್ಲಿ ಒಬ್ಬನು ಹೇಳಿದ್ದ ಮಾತು ಅವನ ಕಿವಿಯಲ್ಲಿ ಮರುನಾದ ಮಾಡಿತು. ನಾಗಮಣಿ ನಮ್ಮನ್ನು ಕರೆಯಿತು. ಅವನು ನಿಧಾನವಾಗಿ ಹೇಳಿದನು, ವಸ್ತುವಿಗೆ ಶಕ್ತಿ ಇರಬಹುದು, ಆದರೆ ಅದನ್ನು ಅಪಾಯವಾಗಿಸುವುದು ಮಾನವ ಮನಸ್ಸು. ಅವನು ರಾಜನಿಗೆ ಶಾಸನ ಕೆತ್ತಿಸಲು ಸಲಹೆ ನೀಡಿದನು. ಅದರಲ್ಲಿ ಬರೆಯಲಾಯಿತು, ಧರ್ಮವನ್ನು ಆಭರಣ ರಕ್ಷಿಸುವುದಿಲ್ಲ, ಆಭರಣವನ್ನು ಹಿಡಿದ ಮನಸ್ಸು ಶುದ್ಧವಾಗಿದ್ದರೆ ಮಾತ್ರ ರಾಜ್ಯ ಸುರಕ್ಷಿತ. ವೃದ್ಧನಾದ ಸೋಮದೇವ ತನ್ನ ಶಿಷ್ಯನಿಗೆ ಕೊನೆಯ ಪಾಠ ಹೇಳಿದನು. ನಾನು ಕಳ್ಳರನ್ನು ಹಿಡಿದದ್ದಲ್ಲ ನನ್ನ ವಿಜಯ, ಜನರ ಮನಸ್ಸಿನಲ್ಲಿ ಎಚ್ಚರಿಕೆ ಹುಟ್ಟಿಸಿದದ್ದೇ ನನ್ನ ನಿಜವಾದ ಸಾಧನೆ. ಸೋಮದೇವ ತೀರಿಕೊಂಡ ನಂತರವೂ ಧರ್ಮಾವತಿ ಅಜಾಗೃತ ಶಾಂತಿಯಲ್ಲಿ ಅಲ್ಲ, ಎಚ್ಚರಿಕೆಯ ಶಾಂತಿಯಲ್ಲಿ ಉಳಿಯಿತು. ಏಕೆಂದರೆ ಜನರು ತಿಳಿದಿದ್ದರು, ಅಪಾಯ ಸದಾ ನೆರಳಲ್ಲಿ ಹುಟ್ಟುತ್ತದೆ ಮತ್ತು ಧರ್ಮಾವತಿಯ ಆತ್ಮವಾಗಿ ಬಿಟ್ಟ ಮಾತು ಶಾಶ್ವತವಾಯಿತು. ಕತ್ತಿಗೆ ಕತ್ತಿ ಬೇಕು, ಆದರೆ ನೆರಳಲ್ಲಿ ಹುಟ್ಟುವ ಅಪರಾಧಕ್ಕೆ ಒಂದು ಜಾಗೃತ ಬುದ್ಧಿಯೇ ಶಾಶ್ವತ ಆಯುಧ.